KCT ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ಸೊ ಭಾಳಷ್ಟು ಪೇರೆಂಟ್ಸು ಟೀಚರ್ಸು ಕಮೆಂಟ್ಸ್ ಹಾಕ್ತಾನೆ ಇದ್ದಾರೆ ಸರ್, ರಿಸಲ್ಟ್ ಇವತ್ತು ಏನಾಯಿತು, ಯಾಕಂದರೆ ಸ್ಟ್ರೈಕ್ ಆಗಿತ್ತು ಇವತ್ತು. ಸೊ ಅದರ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ, ರಮ್ಯಾ ಮೇಡಮ್ ಅವ್ರು ಏನು ಹೇಳಿದ್ರು, ಓಕೆ ರೀ ಎಕ್ಸಾಮ್ ಮಾಡ್ತಾರೋ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅದ್ರ ಬಗ್ಗೆ ಕೇಳ್ತಾ ಇದ್ರೆ. ಸೊ ವಿದ್ಯಾರ್ಥಿಗಳು ಕೂಡ ರೀ ಎಕ್ಸಾಮ್ ಇಸ್ ಓನ್ಲಿ ದ ವೇ ಅಂತ ಹಾಕಿದ್ದಾರೆ. ಓಕೆ, ಯಾಕಂದರೆ 45 ಮಾರ್ಕ್ಸ್ ಕೂಡ ಅವರು ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ರೀ ಎಕ್ಸಾಮ್ ಭಾಳ ಜನ ಬೇಕು ಅಂತ ಹಾಕ್ತಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತಿಳಿಸಿ. ಓಕೆ, ಇವತ್ತು ಮೀಟಿಂಗ್ ಕೂಡ ಆಗ್ತಾ ಇತ್ತು, ಮೀಟಿಂಗ್ ಆಗಿದೆ. ಸೊ ಅನ್ಅಫಿಷಿಯಲ್ ನ್ಯೂಸ್ ಬಂದಿದೆ, ಆಗಿದೆ. ಬಟ್ ನಾಳೆ ಕೂಡ ಕನ್ಫರ್ಮೇಷನ್ ಮಾಡ್ತಾರಂತೆ. ಯಾಕಂದರೆ 2 ವರ್ಷ ನೀವು ಎಫರ್ಟ್ಸನ್ನು ಹಾಕಿರ್ತೀರ, ಅದರ 4 ತಾಸಲ್ಲಿ ನಿಮಗೆ ಎಕ್ಸಾಮ್ ಬರೀತೀರಾ. ಓಕೆ, ಅದು ಕೂಡ ಔಟ್ ಆಫ್ ಸಿಲೆಬಸ್ ಇದೆ, ತಪ್ಪಾಗುತ್ತೆ. ಸೊ ಹಾಗಾಗಿ ಫೈನಲ್ ಜಜ್ಮೆಂಟ್ ಏನಾಗುತ್ತೆ, ವಿದ್ಯಾರ್ಥಿಗಳು ಏನಾಗುತ್ತೆ ಗೊತ್ತಾ, ರಮ್ಯಾ ಮೇಡಮ್ ಅವರು ಇನ್ನೂ ಕೂಡ ಫೈನಲೈಸ್ ಆಗಿ ಆಫಿಷಿಯಲಿ ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು ಐ ಥಿಂಕ್ ಟುಮಾರೋ ಅಷ್ಟರೊಳಗೆ ಮಾಡ್ತಾರೆ. ಯಾಕಂದರೆ ಏನಾಗುತ್ತೆ ಗೊತ್ತಾ, ಇವಾಗ ನೀವು ಕೋರ್ಟ್ ಕೇಸ್ ಹಾಕಿದರೆ ಅದು ಜಗ್ಗತ್ತೆ. ಇಟ್ ವಿಲ್ ಟೇಕ್ ಅಂದರ್ 3 to 4 ಮಂತ್ಸ್ ಬರೀ ಕೋರ್ಟಲ್ಲೇ ಟೈಮ್ ಸ್ಪೆಂಡ್ ಆಗುತ್ತೆ. ಅದಕ್ಕೆ ಒಂದು ಗುಡ್ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇವಾಗ 45 ಮಾರ್ಕ್ಸ್ ಗ್ರೇಸ್ ಅಂದರೆ ಅವ್ರು ಆ್ಯಕ್ಚುಲಿ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ರೆ ಅದು ಸ್ವಲ್ಪ ನಿಮಗೆ ಮಾರ್ಕಸಲ್ಲಿ ಕರೆಕ್ಟ್ ಆಗಲ್ಲ ರ್ಯಾಂಕಿಂಗಲ್ಲಿ. ಯಾಕಂದರೆ ಕೆಲವರು ಭಾಳಷ್ಟು ಕಷ್ಟಪಟ್ಟಿರ್ತಾರೆ ಅಥವಾ ಯಾರೋ ತುಕ್ಕ ಮೇಲೆ ಹಾಕಿರ್ತಾರೆ, ಹೌದಾ, ಹಿಂಗೆಲ್ಲ ಆಗ್ತದೆ. ಸೊ ನೀವು ಏನು ಮಾಡ್ತೀರಾ, ನಿಮ್ಮ ಅನಿಸಿಕೆನ ನಿಮ್ಮ ಪೇರೆಂಟ್ಸ್ ಅನಿಸಿಕೆ ಅಥವಾ ನೀವು ಕಮೆಂಟ್ ತಿಳಿಸಿ. ಅದೇ ರೀತಿ ಟ್ವೀಟ್ ಕೂಡ ಮಾಡಿ. ಓಕೆ, ಇವತ್ತೆಲ್ಲ ಕೂಡ ಸ್ಟ್ರೈಕ್ ಮಾಡಿದ್ದಾರೆ. ಓಕೆ, ಪೊಲೀಸರು ಮತ್ತೆಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ವಿದ್ಯಾರ್ಥಿಗಳೇ, ಸೊ ಅದಕ್ಕೆ ಇವಾಗ ನಿಮಗೆ ರಿಸಲ್ಟ್ಸ್ ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಈ ವರ್ಷದ್ದು. ಪ್ರತಿ ವರ್ಷ ಕೂಡ ಸ್ವಲ್ಪ ನಿಮಗೆ ಕ್ವಶನ್ಸಲ್ಲಿ ಇಷ್ಟು ವೇರಿಯೇಷನ್ ಆಗ್ತಿದ್ದಿಲ್ಲ. ಇದೇ ವರ್ಷ ಭಾಳಷ್ಟು ಟಫ್ ಹಾಕಿದ್ದಾರೆ, ಯಾಕೋ ಏನೋ. ಸೊ ಅದು ರಮ್ಯಾ ಮೇಡಮ್ ಅವರೇ ಸ್ಪಷ್ಟನೆ ನೀಡ್ತಾರೆ. ಅದೇ ಜೊತೆಗೆ ವಿದ್ಯಾರ್ಥಿಗಳೇ, ಸೊ ನೀವೆಲ್ಲರೂ ಕೂಡ ಫ್ರೀ ಇದ್ದಾಗ ಸ್ವಲ್ಪ ನೀವು ನೆಕ್ಸ್ಟ್ ಇದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ವಿಚ್ ಕೋರ್ಸ್ ಯು ವಾಂಟ್ ಟೇಕ್. ಓಕೆ, ಇನ್ PUC ಇಂಜಿನಿಯರಿಂಗು, ಮೆಡಿಕಲ್ಲು ಅಥವಾ ಯಾವುದಂತ. ಅದ್ರ ಜೊತೆಗೆ ನೀವು ಕೂಡ ಟ್ವೀಟ್ ಮಾಡಿ, ಇಮೇಲ್ ಕಳಿಸಿದ್ರೆ ಇಮೇಲ್ ID ಇದಕ್ಕೆ ಕಳಿಸಿ, ಇಲ್ಲ ಲೆಟರ್ ಇದ್ದರೆ ಲೆಟರ್ ಮುಖಾಂತರ ಪೋಸ್ಟ್ ಮಾಡಿ ಕಳಿಸಿ ನಿಮ್ಮ ಅನಿಸಿಕೆ ಅನ್ನು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ತಮ್ಮ ಅನಿಸಿಕೆ ಇನ್ ಕೇಸ್ ಜಾಸ್ತಿ ರಿಕ್ವೆಸ್ಟ್ ಬಂದರೆ ಅದರ ಮೇಲೆ ಡಿಸಿಷನ್ನ ತೆಗೆದುಕೊಳ್ತಾರೆ. ಓಕೆ, ನಾವೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಅವರು ತಮಗೆ ತಿಳಿದಂಥ ಒಂದು ಡಿಸಿಷನ್ನ ತೆಗೆದುಕೊಳ್ತಾರೆ. ಬಟ್ ಎನಿವೇ, ಏನೇ ತೆಗೆದು ಕೂಡ ಜಸ್ಟಿಸ್ ಆಗಬೇಕು. ಸೊ ನಿಮ್ಮ ಅನಿಸಿಕೆ ಏನು ಮಾಡಬೇಕು ಅಂತ ಕಮೆಂಟ್ ತಿಳಿಸಿ. ರೀ ಎಕ್ಸಾಮ್ ಮಾಡಬೇಕು ಅಥವಾ ಗ್ರೇಸ್ ಮಾರ್ಕ್ಸನ್ನು ಕೊಡಬೇಕು, ನಿಮಗೆ ಅದನ್ನು ಕ್ಲಿಯರ್ ಮಾಡಿ. ಓಕೆ, ಪ್ಲಸ್ ನೀವು ಮಾರ್ಕ್ಸ್ ನಿಮಗೆ ಎಲ್ಲ ಕೂಡ ಸಿಕ್ಕಿದೆ ಅಂತ ಅನ್ಕೋತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ನಿಮಗೆಲ್ಲ ಸಿಕ್ಕಿದೆ. ಸೊ ಎಷ್ಟು ಮಾರ್ಕ್ಸ್ ಮತ್ತು ರ್ಯಾಂಕಿಂಗನ್ನು ನೀವು ಡಿಸೈಡ್ ಮಾಡ್ಕೋಬೋದು. ನಾವು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಸೊ ಆಲ್ ವೆರಿ ಸೂನ್ ಒಂದು ಬಿಗ್ ಅಪ್ಡೇಟ್ ಬರುತ್ತೆ, KE ಮುಖಾಂತರ ಬರುತ್ತೆ ಆಫಿಷಿಯಲಿ. ಓಕೆ, ಸೊ ಐ ವಿಲ್ ಸೆಂಡ್ ವೆರಿ ಸೂನ್ ದ ವಿಡಿಯೋ. ಓಕೆ, ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.